ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ವಿಡಿಯೋ. ನಾವು ಇವತ್ತು ಆಡ್ತಾ ಇದ್ದೀವಿ ಮೈನ್ ಕ್ರಾಫ್ಟ್. ನೀವೇನಾರ ವಿಡಿಯೋ ನೋಡಿದರೆ ಗೊತ್ತಿರಬೇಕು, ನಾವು ಐರನ್ ಫಾರ್ಮ್ ಮಾಡಿದ್ವು. ಮತ್ತು ಏನಂದರೆ ನಾನು ಈ ವಿಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಜಾಸ್ತಿ ದಿವಸ ಆಯ್ತು ನಾನು ವಿಡಿಯೋ ಅಪ್ಲೋಡ್ ಮಾಡಿ. ಯಾಕೆ ಅಂದರೆ ನಾನು ಇನ್ಮೇಲೆ ಎವ್ರಿ ಸಂಡೇ ವಿಡಿಯೋ ತಗೊಂಬತ್ತೀನಿ. ಮತ್ತು ನೀವು ಸಪೋರ್ಟ್ ಮಾಡಿ ಗಾಯ್ಸ್. ನೀವು ಸಪೋರ್ಟ್ ಅಷ್ಟೊಂದು ಮಾಡ್ತಾ ಇಲ್ಲ, ಪ್ಲೀಸ್ ಮಾಡಿ. ಮತ್ತು ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾವು ಇವತ್ತು ಏನು ಮಾಡ್ತಾ ಇದ್ದೀವಿ ಅಂದರೆ XP ಫಾರ್ಮ್ ಮಾಡ್ತಾ ಇದ್ದೀವಿ. ಬನ್ನಿ ಈಗ ಸ್ಟಾರ್ಟ್ ಮಾಡೋಣ ಗೈಸ್. ಮತ್ತು ನಾನು ಆಫ್ಲೈನಲ್ಲಿ ಗೇಮ್ ಆಡಿದ್ದೆ. ನಾನು ಗೇಮ್ ಆಡಿ ಏನೇನು ಮಾಡಿದ್ದೆ ಅಂದರೆ, ನಾನು ಕ್ರೀಪರ್ ಫಾರ್ಮ್ ಇದೆಯಲ್ಲ, ಸ್ಟೋರೇಜ್ ಇತ್ತಲ್ಲ, ಅದನ್ನೆಲ್ಲ ಆಲ್ಟ್ರೇಷನ್ ಮಾಡಿದ್ದೀನಿ. ಬನ್ನಿ ತೋರಿಸ್ತೀನಿ ನೋಡಿ. ಕೆಳಗೆ ಬಂದಿದ ತಕ್ಷಣ ಇಲ್ಲಿ ಕ್ರೀಪರ್ಗಳಿಗೂ ಒಂದು ಹೆಂಗೆ ಸಾಯ್ತಾವೆ ಅಂತ ಗೊತ್ತಾಗುತ್ತೆ. ಮತ್ತು ಹಿಂಗೆ ಕೆಳಗೆ ಸ್ಟೇಯರ್ಸಿಂದ ಕೆಳಗೆ ಹೋದರೆ ನೋಡಿ, ಇಲ್ಲೇ ಸ್ಟೋರೇಜ್ ಏರಿಯಾ ನೋಡಿ. ಇಲ್ಲೇ ಎಲ್ಲ ನಮ್ಮದು ಗನ್ ಪೌಡರ್ ಎಲ್ಲ ಬಂದು ಸ್ಟಾಕ್ ಆಗುತ್ತೆ. ಮತ್ತು ಈಗ ಐರನ್ XP ಫಾರ್ಮ್ ಮಾಡೋಕೆ ಹೋಗೋಣ. ಅದಕ್ಕಿಂತ ಮುಂಚೆ ನಾವು ಇನ್ನೂ ಏನೋ ಒಂದು ಮಾಡಿದ್ದೀನಿ, ಅದನ್ನ ತೋರಿಸ್ತೀನಿ ಬನ್ನಿ. ನಿಮಗೆ ಗೊತ್ತಿರಬೇಕು, ನಾವು ಹೋದ ವಿಡಿಯೋ ನೋಡಿದ್ರೆ ನಮ್ಮ ವಿಡಿಯೋನ ನಾವು ಐರನ್ ಫಾರ್ಮ್ ಮಾಡಿದಾಗ ಅಲ್ಲಿ ದೂರ ಮಾಡಿದ್ವಿ, ಸಖತ್ ದೂರ. ಯಾಕೆಂದರೆ ವಿಲೇಜಿಂದ ದೂರ ಇರಬೇಕು ಅಂತ. ಅಲ್ಲಿಂದ ಸಾಮಾನು ಐಟಮ್ ತರೋಕ್ಕೆ ದೂರ ಆಗ್ತಿತ್ತು, ಲೇಟ್ ಆಗೋದು. ಅದಕ್ಕೆ ನಾನು ಇಲ್ಲಿಗೆ ಬಂದು ಕಲೆಕ್ಟ್ ಆಗೋ ಥರ ಮಾಡಿದ್ದೀನಿ ನೋಡಿ. ಹಿಂಗೆ ಇಲ್ಲಾಸಿ ಕೆಳಗೆ ಬಂದರೆ ಐರನ್ ಎಲ್ಲ ಕಲೆಕ್ಟ್ ಆಗ್ತವೆ ಐರನ್ ಫಾರ್ಮಿಂದ. ನಾನು AFK ಮಾಡಿದ್ದೆ ಒಂದು ಸ್ವಲ್ಪ ಹೊತ್ತು, ಎಷ್ಟೊಂದು ಐರನ್ ಕಲೆಕ್ಟ್ ಆಗಿದೆ ನೋಡಿ. ಬನ್ನಿ ಈಗ XP ಫಾರ್ಮ್ ಮಾಡೋಣ. XP ಫಾರ್ಮ್ ಮಾಡೋಕ್ಕೆ ಐಟಮ್ ಬೇಕಲ್ಲ, ಅವನ್ನೆಲ್ಲ ತಗೊಂಡ್ಬಿಟ್ಟು ಹೋಗೋಣ. ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ಮತ್ತು ಕಮೆಂಟ್ ಮಾಡಿ ಹೇಳಿ ನಾನು ಏನು ಮಾಡಬೇಕು ಅಂತ. ಮತ್ತು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಗಾಯ್ಸ್. ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ಮತ್ತು ಸಪೋರ್ಟ್ ಮಾಡಿ ಗಾಯ್ಸ್, ನೀವು ಸಪೋರ್ಟ್ ಮಾಡ್ತಾ ಇಲ್ಲ. ನಮಗೆ ಏನೇನು ಬೇಕು ಅಂದರೆ ಅಷ್ಟು ಕಾಬಲ್ ಸ್ಟೋನ್ ಬೇಕು, ಮತ್ತು ಟ್ರ್ಯಾಪ್ ಡೋರು ಬೇಕು. ನಮಗೆ ಕಾಬಲ್ ಸ್ಟೋನ್ ಜಾಸ್ತಿನೇ ಬೇಕು, ತಗೊಂಡ್ಬಿಡೋಣ. ಮತ್ತು ಇದು ಟ್ರ್ಯಾಪ್ ಡೋರು ಬೇಕು ನೋಡಿ, ಇಷ್ಟಂತೂ ಬೇಕಾಗ್ಬೋದು, ತಗೊಂಡ್ಬಿಡೋಣ. ಎಷ್ಟಿದೆ ಅಷ್ಟು. ಮತ್ತು ವಾಟರ್ ಬಕೆಟ್ ಬೇಕು, ನಮ್ಮ ಹತ್ರ ವಾಟರ್ ಬಕೆಟ್ ಇದೆ. ನಾವು ಇವಾಗ ಏನು ಮಾಡೋಣ ಅಂದರೆ ಕ್ರೀಪರ್ ಫಾರ್ಮ್ ಮ್ಯಾಕ್ ಹೋಗೋಣ ಬನ್ನಿ. ಅಂದರೆ ಇಲ್ಲಿಗೆ ಇದ್ರ ಮ್ಯಾಕೆ ಏಂತಕ್ಕೆ ಅಂದರೆ ಹೇಳ್ತೀನಿ ಬನ್ನಿ ನೋಡಿ. ಹಂಗೆ ನಿಮ್ಗೆ ಗೊತ್ತಿರಬೇಕು ಎಂತಕ್ಕೆ ಹೆಂಗೆ ಹೋಗ್ತಾ ಇದ್ದೀನಿ ಅಂತ ಗೊತ್ತಾಗುತ್ತೆ ನೋಡಿ. ನಾವು ಹಿಂಗೆ ಮ್ಯಾಕ್ ಹೋಗ್ಬಿಟ್ಟು ಇಲ್ಲೇ ಇದನ್ನು ಮಾಡೋಣ. ಇಲ್ಲಿಂದ ಇದು ಸೆಂಟ್ರಾಗೆ ಕಾಣಿಸ್ತಾ ಇದೆಯಲ್ಲ 68 ಅಂತ, ಅದನ್ನು 190 ಮಾಡಬೇಕು. ಇಲ್ಲಿ ಕೋಆರ್ಡಿನೇಟ್ ಸೈಡಲ್ಲಿ ಕಾಣಿಸ್ತಾ ಇದೆ ನೋಡಿ, ಅದನ್ನು 190 ಮಾಡಬೇಕು. ಯಾಕೆಂದರೆ ಅಲ್ಲಿ ಸ್ಪಾನ್ ಆಗೋ ರೈಟ್ ಜಾಸ್ತಿ ಇರುತ್ತೆ, ಜಾಸ್ತಿ ಚಾನ್ಸ್ ಇರುತ್ತೆ ಸ್ಪಾನ್ ಆಗೋವು ಎಲ್ಲ ಮಾಬ್ಸ್ ಎಲ್ಲ, ಅದಕ್ಕೆ. ಮತ್ತು ನಾನು ಇದು ಕ್ರೀಪರ್ ಫಾರ್ಮ್ ಮೇಲೆ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ನಾವು ಮ್ಯಾಲಿಂದ ಕ್ರೀಪರು ಸ್ಪಾನ್ ಆಗ್ತದೆ, ಕ್ರೀಪರ್ ಫಾರ್ಮು ವರ್ಕ್ ಆಗುತ್ತಲ್ಲ ಅಂತ. ಬನ್ನಿ ಈಗ ಪೂರ್ತಿ ಮಾಡೋಣ. ಅಲ್ಲಿಗೆ ಹೋಗಿ ಸಿಗ್ತೀನಿ ಗಾಯ್ಸ್ 190 ತನಕ. ಹಲೋ ಗಾಯ್ಸ್, ಫೈನಲಿ ನಾನು ಈ 190 ತನಕ ಬಂದಿದ್ದೀನಿ. ಮತ್ತು ಇಲ್ಲಿ ಪ್ಲಾಟ್ಫಾರ್ಮ್ ಮಾಡ್ಕೊಂಡಿದ್ದೀನಿ ಬೀಳಬಾರ್ದು ಅಂತ. ಮತ್ತು ಐಟಮ್ನೆಲ್ಲ ತಗೊಂಬಂದಿದ್ದೀನಿ ಏನೇನು ಬೇಕು ಅಂತ. ಮತ್ತು ಬ್ಲಾಕ್ಸ್ ಬೇಕು, ನನ್ನ ಹತ್ರ ಇದ್ದೇವೆ ಇನ್ವೆಂಟ್ರಿ. ಇವಾಗ ನಾವೇನು ಮಾಡೋಣ ಅಂದರೆ ಫಸ್ಟು ಚೆಸ್ಟು ಆಫರು ತಗೊಂಡ್ಬಿಡೋಣ. ಫಸ್ಟು ಎರಡು ಚೆಸ್ಟ್ ಹಾಕಾದ್ಮೇಲೆ ಆಫರ್ ಹಾಕೋದು. ಮತ್ತು ಇಲ್ಲಿ ಎರಡು ಆಫರ್ ತಗೊಂಡ್ಮೇಲೆ ಇದನ್ನು ಹಾಕೋಣ, ಅವೆರಡು ಆಫರ್. ಇವಾಗ ಏನು ಮಾಡೋಣ ಅಂದರೆ ಸ್ಲ್ಯಾಬ್ಸ್ ಎಲ್ಲ ಇದ್ರ ಮ್ಯಾಲೆ ಹಾಕೋಣ. ಮತ್ತು ಇದರಿಂದ ಕಾಬಲ್ ಸ್ಟೋನ್ ತೊಗೊಂಡ್ಬಿಟ್ಟು ಒಂದು ಕವರ್ ಮಾಡಿ ಈ ಥರ ಮಾಡೋಣ. ಮತ್ತು ಈ ಥರ ಮಾಡಿಬಿಟ್ಟು ಮತ್ತು ಇವಾಗ ಏನು ಮಾಡಬೇಕು ಅಂದರೆ ಇದನ್ನು ಇನ್ನು 12 ಬ್ಲಾಕ್
ಸಖತ್ತಾಗಿ ಎಲ್ಲ ಅದನ್ನೇ ನಾಲ್ಕು ಬ್ಲಾಕ್ ಬಿಟ್ಟು ಹಾಕೋಣ. ಯಾಕೆಂದರೆ 4 ಬ್ಲಾಕ್ ಬಿಟ್ಟರೆ ಚೆಂದ. ಬನ್ನಿ ಈಗ ಹಾಕೋಣ ಪೂರ್ತಿ. ಈಗ ನಾನು ಇದ್ರ ಮ್ಯಾಕೆ ಬಂದಾಯ್ತು 13 ಬ್ಲಾಕು ಅಲ್ಲ 12 ಬ್ಲಾಕು. ಇವಾಗ ನಾವೇನು ಮಾಡೋಣ ಅಂದರೆ 6 ಬ್ಲಾಕ ಹಿಂಗೆ ತಗೊಂಡೋಗೋಣ. 7 ಬ್ಲಾಕ 1 2 3 4 5 6 7 ತಗೊಂಡ್ಬಂದ್ಬಿಡೋಣ. ನೀವು ತಗೊಂಡ್ಬಂದ್ಬಿಟ್ಟು ಏನು ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಮತ್ತು ಇದನ್ನು ಹಿಂಗೆ ತಗೊಂಡೋಗೋಣ. ಒಂದು ಬ್ಲಾಕ್ ಎಕ್ಸ್ಟ್ರಾ ಹಾಕಿ ಮ್ಯಾಗಡಿಗೆ ನೋಡಿ ಈ ಥರ ತಗೊಂಡೋಗ್ಬೇಕು. ತಗೊಂಡೋಗ್ಬಿಟ್ಟು ಎರಡು ಮಾಡಿಬಿಟ್ಟು ಮತ್ತು ಇನ್ನೂ ಒಂದು 5 ತಗೊಳ್ಬೇಕು. ಅದಾದಮೇಲೆ ನಾವು ಇದಕ್ಕೆ ವಾಟರ್ ಹಾಕಬೇಕು. ಚೆಕ್ ಮಾಡೋಣ ಅಂತ. ಮತ್ತು ಗಾಯ ಜಾಸ್ತಿ ಹೋಗ್ಬೇಕಾಗುತ್ತೆ, ಅದರೊಳಕ್ಕೆ ಹೋಗ್ಬಾರ್ದು. ಇನ್ನೂ ಹೋಗ್ಬಾರ್ದು. ನಾವು 8 ಬ್ಲಾಕ್ ಈ ಥರ ಹಾಕ್ಬಿಟ್ಟು ಇದನ್ನು ಡಬಲ್ ಹೈಟ್ ಮಾಡಿಬಿಟ್ಟು ಸಿಗ್ತೀನಿ ಗಾಯ್ಸ್. ಮತ್ತು ಇದನ್ನು ಇನ್ನೊಂದು ಬ್ಲಾಕ್ ಹೈಟ್ ಮಾಡ್ತೀನಿ ಈ ಥರ. ಅಂದರೆ ಇವಾಗ ಈ ಥರ ಮಾಡಾದ್ಮೇಲೆ ಇದೇ ಥರ 4 ಕಡೆನೂ ಮಾಡಬೇಕು. ಹಿಂಗೆ ಈ ಥರ ಈ ಕಡೆ ಸೈಡು ಈ ಕಡೆ ಫ್ರಂಟ್ ಸೈಡು ಎಲ್ಲ ಇನ್ನು 3 ಕಡೆಗೂ ಮಾಡಿಬಿಟ್ಟು ಸಿಗ್ತೀನಿ ಗೈಸ್. ಅಲ್ಲಿ ಗೈಸ್ ನಾನು ಈ ಥರ 3 ಕಡೆಗೂ ಮಾಡಿ ಮತ್ತು ಇದನ್ನೆಲ್ಲ ಕನೆಕ್ಟ್ ಮಾಡಿದ್ದೀನಿ. ಈ ಥರ ನೀವು ಕನೆಕ್ಟ್ ಮಾಡಬೇಕು. ನಾವು ಇವಾಗ ಏನು ಮಾಡೋಣ ಅಂದರೆ ಫಸ್ಟು ಈಸಿ ಆಗುತ್ತಲ್ಲ ಕೆಳಗೆ ಹೋಗಿ ಯಾರು ಬರ್ತಾರೆ ನೋಡಿ. ಈ ಥರ ಎಲ್ಲ ತಗೊಂಬಂದು ಕೆಳಕ್ಕೆ ಹೋಗಿ ನೋಡಿ ಈ ಥರ ಮಾಡ್ಕೊಂಬೋದು. ಆಮೇಲೆ ಈ ಥರ ಇದನ್ನು ತಗೊಂಡ್ಬಿಟ್ಟು ಇಲ್ಲಿಗೆ ಎರಡು ಹಾಕಬೇಕು. ಎಲ್ಲ ನೀರಿಂದ ಅಷ್ಟು ಎರಡು ಹಾಕ್ಬಿಟ್ಟು ಟ್ರ್ಯಾಪ್ ಡೋರ್ ಹಾಕಬೇಕು. ಮತ್ತು ಇದೊಂದು ನೀರು ಹಾಕಿ ಮತ್ತು ಟ್ರ್ಯಾಪ್ ಡೋರ್ ಹಾಕಿ ಸಿಗ್ತೀನಿ ಗೈಸ್. ಬನ್ನಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟಾಗಿ ಹೇಳಿ ನಾನು ಇನ್ನೂ ಯಾವ ಥರ ವೀಡಿಯೋ ಮಾಡಬೇಕು ಅಂತ. ಮತ್ತು ನಾನು ವಾಯ್ಸ್ ಎಲ್ಲ ಹೆಂಗೆ ಬರ್ತಾಯಿದೆ ಅಂತ ಕಮೆಂಟ್ ಮಾಡಿ. ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ಮತ್ತು ನೀವು ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಬಂದುಬಿಟ್ರಿ. ನೀವು ಒಬ್ಬರು ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ, ನೀವು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ಇವಾಗ ನಾವೇನು ಮಾಡೋಣ ಅಂದರೆ ಫಸ್ಟು ಇದನ್ನು ತೆಗೆದ್ಬಿಡೋಣ. ಇದನ್ನು ತೆಗೆದ್ಬಿಟ್ಟು ಬನ್ನಿ ಹೇಳ್ತೀನಿ ಏನು ಮಾಡಬೇಕು ಅಂತ. ಇದನ್ನು ತೆಗೆದ್ಬಿಡೋಣ. ಫಸ್ಟು ಇದನ್ನು ತೆಗೆದ್ಬಿಟ್ಟು ಇಲ್ಲಿಗೆ ಟ್ರ್ಯಾಪ್ ಡೋರ್ ಹಾಕಬೇಕು. ಟ್ರ್ಯಾಪ್ ಡೋರ್ ಹಾಕೋಣ. ಯಾಕೆ ಅಂದರೆ ಟ್ರ್ಯಾಪ್ ಡೋರ್ ಹಾಕ್ತಿರೋದು ಇವಾಗ ಮಾಪ್ಸ್ಗಳಿಗೆಲ್ಲ ಏನು ಅನಿಸುತ್ತೆ ಅಂದರೆ ಅನಿಸುತ್ತೆ ಸ್ಪಾನ್ ಆಗ್ತಾವಲ್ಲ ಮಾವು, ಅವು ಸ್ಪಾನ್ ಆಗಿ ಅದು ನೀರೊಳಗೆ ಹೋಗಿ ಬಿದ್ದೋದ್ರೆ ಅವು ಕೆಳಗೆ ಎಳ್ಕೊಂಬರುತ್ತೆ ನೋಡಿ. ಈ ಥರ ಮಾಡ್ತಾ ಇರೋದು. ಟ್ರ್ಯಾಪ್ ಡೋರು ಹಾಕ್ತೀನಿ. ಈ ಥರ 2 ಬ್ಲಾಕ್ ಸುತ್ತಲೂ ಬೌಂಡ್ರಿ ಮಾಡಿ ಆ ಬೌಂಡ್ರಿನ ಮಾಡಿ ಸಿಗ್ತೀನಿ. ಹಲೋ ಗೈಸ್ ನೋಡಿ, ನಾನು ಈ ಥರ ಟ್ರ್ಯಾಪ್ ಡೋರ್ ಹಾಕಿ ಈ ಥರ ಬೌಂಡ್ರಿ ಮಾಡಿ ಆಗಿದೆ. ಇವಾಗ ನಾವೇನು ಮಾಡಬೇಕು ಅಂದರೆ ಇದನ್ನು ಮೇಲಿಂದ ಈ ಥರ ಬ್ಲಾಕ್ಸಿಂದ ಕವರ್ ಮಾಡಬೇಕು. ಅದರಿಂದ ಒಳಗೆ ಕಾತ್ಲೆ ಆದರೆ ಅವು ಸ್ಪಾನ್ ಆಗ್ತವೆ.
ಬನ್ನಿ ಈಗ ಮಾಡೋಣ. ಈ ಥರ ಎಲ್ಲ ಇವಾಗ ಎಕ್ಸಿ ಫಾರ್ಮ್ ಎಲ್ಲ ರೆಡಿ ಆಗಿದೆ. ನಮ್ಮದು ವರ್ಕ್ ಆಗುತ್ತೆ, ನೈಟ್ ಆಗಬೇಕು, ಸ್ಪಾನ್ ಆಗಬೇಕು ಅಂದರೆ ಇವಾಗ ನಾವೇನು ಮಾಡೋಣ ಅಂದರೆ, ನಾನು ಇಲ್ಲಿಂದ MLG ಮಾಡ್ತೀನಿ. ನಾನೇನಾರ ಮಾಡಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡಬೇಕು, ಮತ್ತು ಚೀಟಿಂಗ್ ಮಾಡಬಾರ್ದು. ಸಬ್ಸ್ಕ್ರೈಬ್ ಮಾಡಬೇಕು ನೀವೆಲ್ಲ. ಮತ್ತು ಏನು ಮಾಡಬೇಕು, ನಾನೇನಾರು ಮಾಡಲಿಲ್ಲ ಅಂದರೆ ಲೈಕ್ ಮಾಡಿ. ಬನ್ನಿ ಈಗ MLG ಮಾಡೋಣ. ಗೈಸ್ ಬನ್ನಿ ಈಗ MLG ಮಾಡೋಣ. ನೀವು ಹೇಳ್ದಂಗೆ ಸಬ್ಸ್ಕ್ರೈಬ್ ಮಾಡಬೇಕು, ನಾನು ಏನಾರ ಮಾಡಿದರೆ. ಇಲ್ಲಾಂದರೆ ಲೈಕ್ ಮಾಡಬೇಕು, ಮಾಡಲಿಲ್ಲ ಅಂದರೆ ನೀವೇನಾರ ಒಂದು ಮಾಡಲೇಬೇಕು. ಬನ್ನಿ ಈಗ ಜಂಪ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಗಾಯ್ಸ್. ನೋಡಿ ಗೈಸ್, ನಾನು MLG ಮಾಡಾಗಿದೆ. ನೀವು ಇವಾಗ ಸಬ್ಸ್ಕ್ರೈಬ್ ಮಾಡಬೇಕು, ಚೀಟಿಂಗ್ ಮಾಡಬಾರ್ದು. ಮತ್ತು ನಮ್ಮದು ಎಕ್ಸ್ಪಿ ಫಾರ್ಮ್ ಎಲ್ಲ ರೆಡಿ ಆಗಿದೆ, ವರ್ಕ್ ಆಗುತ್ತೆ, ನೈಟ್ ಆಗಬೇಕು, ಅದು ಸ್ಪಾನ್ ಆಗಬೇಕು ಅಂದರೆ. ನೀವು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ಎಕ್ಸ್ಪಿ ಫಾರ್ಮ್ ಎಲ್ಲ ರೆಡಿ ಆಗಿದೆ. ನಾವು ಇವಾಗ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ನೀವೇನಾದ್ರು ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ ಇದುವರೆಗೂ ಅಂದರೆ ಮಾಡ್ಕೊಳ್ಳಿ. ಮತ್ತು ಕಮೆಂಟ್ ಮಾಡಿ ಹೇಳಿ ನಾನು ನೆಕ್ಸ್ಟ್ ವಿಡಿಯೋದಾಗ ಏನು ಮಾಡಬೇಕು ಅಂತ. ಮತ್ತು ಗೈಸ್ ಏನಂದರೆ, ನೀವು ಎವ್ರಿ ಸಂಡೇ ವಿಡಿಯೋ ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ. ವಿಡಿಯೋ ಹಾಕ್ತೀನಿ ಎವ್ರಿ ಸಂಡೇ. ನಾನು ಮತ್ತೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿಂದ ತನಕ ಇಷ್ಟು ಹೇಳೋಕ್ಕಾಗೋದು. ಬಾಯ್ ಬಾಯ್. ಮತ್ತು ಸಪೋರ್ಟ್ ಮಾಡಿ ಗೈಸ್.